ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಶುರುವಾದಂಥ ಜಗಳ ಅದು ವಿಕೋಪಕ್ಕೆ ಹೋಗಿ ಒಬ್ಬ ವ್ಯಕ್ತಿಯನ್ನ ಬಲಿ ತೆಗೆದುಕೊಂಡಿದೆ. ಈ ಗಲಾಟೆ ಶುರುವಾಗಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಬ್ಯಾನರ್ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾನರ್ ವಾರ್ ಯಾಕೆ ಶುರುವಾಯಿತು? ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ಬ್ಯಾನರ್ ಅನ್ನ ಕಿತ್ತು ಹಾಕಲಾಗಿತ್ತು. ಸ್ಥಳಕ್ಕೆ ಬಂದಂತ ಸತೀಶ್ ರೆಡ್ಡಿ, ಸಂಜೆ ಹೊತ್ತು ಸ್ಥಳಕ್ಕೆ ಬಂದಂತ ಸತೀಶ್ ರೆಡ್ಡಿ ರಸ್ತೆಯಲ್ಲಿ ಚೇರ್ ಹಾಕೊಂಡು ಕೂತು ಹಾಕಿರೋ ಬ್ಯಾನರ್ ಯಾರು ಏನ್ ಮಾಡ್ತಾರೆ ನೋಡೋಣ ಅಂತ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಗೆ ಬೆದರಿಕೆ ಹಾಕಿದ್ದಾರೆ. ಇಲ್ಲಿಂದ ಗಲಾಟೆ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹೇಳ್ತಾ ಇರೋದು ಆ ಜಾಗ ಖಾಸಗಿ ಜಾಗ, ನಮ್ಮ ಮನೆಗೆ ಹೋಗುವಂತ ಜಾಗ, ಅದು ಖಾಸಗಿ ಜಾಗದಲ್ಲಿ ನೀವು ಬ್ಯಾನರ್ ಹಾಕಬೇಡಿ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಆಯಾಮ ವರ್ಷನ್. ಇದೇ ಜಾಗ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ನಮಗೆ ಸೇರಿದಂಥ ಜಾಗ ಅಂತ ಅವರು ಹೇಳ್ತಾರೆ. ರಸ್ತೆ ಪಕ್ಕದಲ್ಲಿರುವಂಥ ಜಾಗ ಸಾರ್ವಜನಿಕ ಜಾಗ, ನಾವು ಬ್ಯಾನರ್ ಹಾಕ್ತೀವಿ ಏನು ತಪ್ಪು ಅಂತ ಇವರ ಕಡೆಯಿಂದ ಇರೋದು ಪ್ರತಿವಾದ. ಇದೇ ಜಗಳಕ್ಕೆ ಕಾರಣ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಜನಾರ್ದನ್ ರೆಡ್ಡಿ ಅವರ ಮನೆ. ಇದು ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇರೋದು ಅಲ್ಲೇ ಪಕ್ಕದಲ್ಲಿ ಬ್ಯಾನರ್ ಹಾಕಿದಂಥ ಜಾಗ ಇದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೋಸ್ಕರ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗಿದೆ. ನಗರ ಶಾಸಕ ಭರತ್ ರೆಡ್ಡಿ ಅವರ ಫೋಟೋ ಇರುವಂಥ ಬ್ಯಾನರ್ಗಳನ್ನು ಹಾಕಲಾಗಿದೆ. ಇದೆ ವಾಲ್ಮೀಕಿ ಪುತ್ಥಳಿ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ವಾಲ್ಮೀಕಿ ಪುತ್ಥಳಿ ನಾಳೆ ಅನಾವರಣ ಆಗಬೇಕು. ಇದಕ್ಕಾಗಿ ಹಾಕಲಾಗಿರುವಂಥ ಬ್ಯಾನರು ಈಗ ಗಲಾಟೆಯ ಮೂಲ. ನಮ್ಮ ಮನೆಯ ಪಕ್ಕದಲ್ಲಿ ಭರತ್ ರೆಡ್ಡಿ ಫೋಟೋ ಇರುವಂಥ ಬ್ಯಾನರ್ ಯಾಕೆ ಹಾಕಬೇಕು ನಮ್ಮ ಖಾಸಗಿ ಜಾಗದಲ್ಲಿ ಅನ್ನೋದು ಅವ್ರ ಕಡೆಯ ವಾದ. ಆದರೆ ಖಾಸಗಿ ಜಾಗ ಅಲ್ಲ, ಸಾರ್ವಜನಿಕ ಜಾಗ, ರಸ್ತೆಯ ಪಕ್ಕದಲ್ಲಿರುವಂಥ ಜಾಗ, ಬ್ಯಾನರ್ ಹಾಕಿದ್ರೆ ಏನು ತಪ್ಪು ಅಂತ ಇವ್ರದ್ದು ಪ್ರಶ್ನೆ. ಬಳ್ಳಾರಿಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಇರಬೇಕಾಗಿತ್ತು. ಹೊಸ ವರ್ಷದ ತದನಂತರ ದಿನ ಅಂದರೆ ಜನವರಿ 3ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಹಬ್ಬ, ಅಂದರೆ ವಾಲ್ಮೀಕಿ ಮಹರ್ಷಿಯ ಒಂದು ದೊಡ್ಡ ಪುತ್ಥಳಿಯನ್ನು ಕೂಡಿಸಂಥ ಹಬ್ಬದ ವಾತಾವರಣ ಬಳ್ಳಾರಿಯಲ್ಲಿ ಕ್ರಿಯೇಟ್ ಆಗಿತ್ತು. ಆದರೆ ಕೇವಲ ಒಂದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕ್ತಕ್ಕಂಥ ಬ್ಯಾನರ್ ವಿಚಾರವಾಗಿ ಇಡೀ ಬಳ್ಳಾರಿ ನಿನ್ನೆ ರಣಾಂಗಣವಾಗಿತ್ತು ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಇನ್ನು ವಾಲ್ಮೀಕಿ ಪುತ್ಥಳಿ ಎಲ್ಲಿ ಕೂಡಿಸ್ತಾರೆ ಅದ್ರ ಬಗ್ಗೆ ಒಂದಷ್ಟು ವಿವರವನ್ನು ನೋಡ್ಕೊಡ್ತಾ ಇದ್ದೇವೆ. ನಾನು ಬಳ್ಳಾರಿಯ SP ವೃತ್ತದಲ್ಲಿದ್ದೇನೆ. ತಾವು ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಇದು ಬಳ್ಳಾರಿಯ SP ವೃತ್ತ ಅಂತ ಕರೀತಾರೆ. ಇದನ್ನು ಈಗ ವಾಲ್ಮೀಕಿ ವೃತ್ತ ಅಂತ ಕೂಡ ಕರೀತಾರೆ. ಈ ವಾಲ್ಮೀಕಿ ವೃತ್ತದಲ್ಲಿ ಅಂದರೆ ಸರಿಸುಮಾರಾಗಿ ಒಂದು 10 ಅಡಿ ಎತ್ತರದ ಒಂದು ದೊಡ್ಡ ಪುತ್ಥಳಿಯನ್ನು ಮಾಡುವ ಮೂಲಕ ಇದನ್ನು SP ವೃತ್ತದಿಂದ ವಾಲ್ಮೀಕಿ ವೃತ್ತ ಅನ್ನೋ ರೀತಿಯಲ್ಲಿ ಮಾರ್ಪಾಡು ಮಾಡುವ ಮೂಲಕ ಒಂದು ವಿಶೇಷವಾಗಿ ಏನು ಅರುಣ್ ಯೋಗಿರಾಜ್ ಅಂದರೆ ಅಯೋಧ್ಯೆ ರಾಮನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರ ಕಲ್ಪನೆಯಲ್ಲಿ ಒಂದು ದೊಡ್ಡ ಮೂರ್ತಿಯನ್ನು ಮಾಡಿ ಒಂದು ಸರ್ಕಲಲ್ಲಿ ಪಾರ್ಕ್ ಮಾದರಿಯಲ್ಲಿ ಮಾಡಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆದರೆ ಇಡೀ ನಗರಾದ್ಯಂತ ತಾವು ದೃಶ್ಯಗಳು ನೋಡ್ತಿರ್ಬೋದು, ಬಳ್ಳಾರಿಯ ಎಲ್ಲೆಡೆ ಕೂಡ ಅಂದರೆ ಈ ವೃತ್ತ ಮಾತ್ರವಲ್ಲದೆ ಬಳ್ಳಾರಿಯ ಸಾಲುಗಳು ಎಲ್ಲ ಕಡೆ ಕೇಸರಿಮಯವಾದಂಥ ವಾತಾವರಣ ಸೃಷ್ಟಿ ಮಾಡಿ ಎಲ್ಲೆಡೆ ಕೂಡ ರಾಮನ ಹನುಮನ ವಿಗ್ರಹ ಪುತ್ಥಳಿಗಳು ಅಥವಾ ಬ್ಯಾನರ್ಗಳು ಸೇರಿದಂತೆ ವಿಶೇಷವಾಗಿ ಎಲ್ಲ ನಾಯಕರುಗಳ ಒಂದು ವಾಲ್ಮೀಕಿ ಜನಾಂಗದ ಯಾರು ಶಾಸಕರು ಸಚಿವರು ಇದ್ದಾರೆ ಅವರೆಲ್ಲರದ್ದು ಕೂಡ ಬ್ಯಾನರ್ ಬಂಟಿಗಳನ್ನು ಹಾಕಿಸುವ ಮೂಲಕ ಇದೇ ವೇದಿಕೆ ತಾವು ದೃಶ್ಯಗಳು ನೋಡ್ತಿರ್ಬೋದು ಒಂದು ದೊಡ್ಡ ವೇದಿಕೆಯನ್ನು ಮಾಡುವ ಮೂಲಕ ನಾಳೆ ಸಂಜೆ ಒಂದು 6 ಗಂಟೆಗೆ ಬೃಹದಾಕಾರದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಬಳ್ಳಾರಿಯಲ್ಲಿ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದೇವೆ. ಯಾಕಂದರೆ ಬಳ್ಳಾರಿ ವಿಜಯನಗರದಲ್ಲಿ ಅತಿ ಹೆಚ್ಚು ST ಸಮುದಾಯದ ಮೀಸಲು ಕ್ಷೇತ್ರಗಳಿದ್ದಾವೆ. ಆ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನು ಕೂಡಿಸಿದೆ ಅಂತ ಸಾರಿ ಹೇಳೋದಕ್ಕೆ ಭರತ್ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆದರೆ ಈ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಕ್ಕಂಥ ಒಂದು ದಿನ ಮುಂಚೆ ಅಂದರೆ ನಿನ್ನೆ ಎಲ್ಲೆಡೆ ಅಂದರೆ ಇಡೀ ನಗರಾದ್ಯಂತ ಬ್ಯಾನರ್ಗಳು ಹಾಕಿದ್ರು. ಆದರೆ ಜನಾರ್ದನ್ ರೆಡ್ಡಿ ಮುಂದೆ ಹಾಕ್ತಕ್ಕಂಥ ಒಂದು ಬ್ಯಾನರ್ ವಿಚಾರವಾಗಿ ಇಡೀ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿದೆ ಅಂತ ಹೇಳಿದ್ರು ತಪ್ಪಾಗಿಲ್ಲ. ಯಾಕಂದರೆ ನಿನ್ನೆ ನಡೆದಂಥ ಒಂದು ಬ್ಯಾನರ್ ಗಲಾಟೆಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ತಾನೆ. ಏನು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಶಾಸಕ ಭರತ್ ರೆಡ್ಡಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಧ್ಯೆ ಒಂದು ಗೊಂದಲದ ವಾತಾವರಣ, ಕಲ್ಲು ತೂರಾಟ, ಬಡಿಗೆ ಹೊಡೆದಾಟ ಎಲ್ಲವೂ ಕೂಡ ನಡೆದಿದೆ.
ಈ ಎಲ್ಲ ಘಟನೆಯಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ತಾನೆ. ಆದರೆ ಈ ಎಲ್ಲದಕ್ಕೂ ಕೇಂದ್ರ ಬಿದ್ದು ಅಥವಾ ಆ ಕಾರ್ಯಕ್ರಮ ಅಂದರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ರು. ಆದರೆ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ನಿನ್ನೆ ನಡೆದಂಥ ಘಟನೆ ಒಂದು ಸಣ್ಣ ಕಪ್ಪು ಚುಕ್ಕಿಯಾಗಿ ಉಳಿದೋಯ್ತು ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಸೊ ಬ್ಯಾನರ್ ವಿಚಾರ ಇಷ್ಟೆಲ್ಲ ಗದ್ದಲಕ್ಕೆ ಕಾರಣ ಆಗಿರೋದು. ಬ್ಯಾನರ್ ವಿಚಾರಕ್ಕೆ ಸಂಬಂಧಿಸಿದಂತೆ, ಈ ಗಲಾಟೆಗೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕಿದ್ದಾರೆ. ನಿನ್ನೆ ರಾತ್ರಿ ಆ ಸಂಘರ್ಷ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಮಾತನಾಡಿದರು. ಭರತ್ ರೆಡ್ಡಿ ಅವರ ಇಡೀ ಕುಟುಂಬಕ್ಕೆ ಕ್ರಿಮಿನಲ್ ಹಿನ್ನೆಲೆ ಇದೆ, ನಮ್ಮನ್ನು ಕೊಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಜನಾರ್ದನ್ ರೆಡ್ಡಿಯವರ ವಾದ ಆಗಿತ್ತು ಅಥವಾ ಆರೋಪ ಆಗಿತ್ತು. ಸ್ವಲ್ಪ ಹೊತ್ತಲ್ಲೇ ಸುದ್ದಿಗೋಷ್ಠಿ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇದರ ಜೊತೆಗೆ ಕೇಸ್ ಆಗಿದೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಕೇಸು ದಾಖಲಾಗಿದೆ. ಸೊ ಸದ್ಯ ಮತ್ತೊಂದು ಕಡೆ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ರಾಜಶೇಖರ್ ಸಾವಿಗೆ ಯಾರು ಕಾರಣ ಆದರು, ಎಲ್ಲಿಂದ ಬುಲೆಟ್ ಫೈರ್ ಆಯಿತು, ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ. ಪೊಲೀಸರ ಕಡೆಯಿಂದಲೂ ಕೂಡ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಅದಕ್ಕೆ ಸಂಬಂಧಿಸಿದಂತೆ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.